ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಟಿವಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿ ಎಲ್ಲರನ್ನೂ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು ನಾನು ಸ್ಕೂಲಿಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಪೂಜೆ ನೋಡಿ, ಇವತ್ತು ನಮ್ಮ ಮನೆ ದೇವ್ರ ಮನೆ ಇದು. ಸ್ಕೂಲಿಗೆ ಬಂದಾಯಿತು. ಸ್ಕೂಲಲ್ಲಿ ಇವತ್ತು ನಮ್ಮ ಹುಡುಗರೆಲ್ಲ ಪಿಕ್ನಿಕ್ ಹೋಗ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಪೇರೆಂಟ್ಸ್ ಯಾರೂ ಬಂದಿಲ್ಲ, ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಜನ ಮಾತ್ರ ಇದ್ದರು, ಒಂದು 3-4 ಜನ. ನಾನು ಬಂದು ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರ ಖುಷಿ ನೋಡಿ. ನಿಮಗೆಲ್ಲ ಯಾರಿಗೆಲ್ಲ ಈ ಥರ ಟ್ರಿಪ್ ಹೋಗಿದ್ದು ನೆನಪಿದೆ ಅಂತ ಕಮೆಂಟ್ ಮಾಡಿ. ನಾವು ಓದ್ತಿರುವಾಗೆಲ್ಲ ಸ್ಕೂಲಲ್ಲಿ ಟ್ರಿಪ್ಪು ಅಂದರೆ ಸಾಕು, ಫುಲ್ ಖುಷಿ ಆಗ್ತಾಯಿದ್ರಿ. ವರ್ಷದಲ್ಲಿ ಕರ್ಕೊಂಡು ಹೋಗೋದೇ ಅದು ಒಂದೇ ಒಂದು ಟ್ರಿಪ್ ಅಲ್ವಾ, ಎಲ್ಲರೂ ಸೇರಿ ಹೋಗೋದು. ಹಾಗಾಗಿ ಫುಲ್ ಖುಷಿ. ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ನನಗಂತೂ ನಮ್ಮ ಸ್ಕೂಲ್ ಮೆಮೊರೀಸ್ದೇ ನೆನಪಾಗೋಯ್ತು. ನಿಮಗೆಲ್ಲ ನೆನಪಾಗ್ತಿದೆಯಾ? ನಿಮ್ಮ ಸ್ಕೂಲಲ್ಲಿ ಯಾವ ಥರ ಟ್ರಿಪ್ ಕರ್ಕೊಂಡು ಹೋಗಿದ್ರು, ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ನೆನಪಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಎಲ್ಲರೂ ಆಲ್ರೆಡಿ ಬಸ್ ಹತ್ತುತ್ತಾ ಇದ್ದಾರೆ. ಮಕ್ಕಳು ಅಂತೂ ಫುಲ್ ಜೋಶಲ್ಲಿದ್ದಾರೆ. ಈಗಿಂದ ಸ್ಕೂಲಲ್ಲಿ ಏನಾದರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಸಾಕು, ಫನ್ ವರ್ಲ್ಡು, ವಂಡರ್ಲಾ ಇಂಥ ಕಡೆನೇ ಕರ್ಕೊಂಡು ಹೋಗ್ತಾರೆ. ಆದರೆ ನಾವು ಓದ್ತಿರುವಾಗೆಲ್ಲ ಸ್ಕೂಲಿಂದ ತಲಕಾಡು, ಶ್ರೀರಂಗಪಟ್ಟಣ, ಆಮೇಲೆ ಮೇಲ್ಕೋಟೆ ಇಂಥ ಟೆಂಪಲ್ಗೆ ಕರ್ಕೊಂಡೋಗಿ ಅಲ್ಲಿಂದ ನಮ್ಮ ಭಾರತೀಯ ಸಾಂಸ್ಕೃತಿಕ ಹಾಗೂ ದೇವಸ್ಥಾನದ ಬಗ್ಗೆ ವಿವರಣೆ ಕೊಡ್ತಾರೆ. ಅಲ್ಲಿ ಹೋದ್ಮೇಲೆ ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಆ ಥರ ಎಲ್ಲ ಇಲ್ಲ. ಜಸ್ಟು ಮಕ್ಕಳನ್ನೇನೋ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಆ ಥರ ಒಂದೊಂದು ಸ್ಕೂಲಲ್ಲಿ ಬಸ್ಸೆಲ್ಲ ಸ್ಟಾರ್ಟಾಗಿ ಹೊರಡ್ತಾ ಇದ್ದಾರೆ. ನೋಡಿ, ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಅವರು ಫುಲ್ ಜೋಶಲ್ಲಿದ್ದಾರೆ. ಏನು ಕಿರ್ಚೋದು, ಕೂಗೋದು. ನಾನು ಅಲ್ಲಿ ಮುಗಿಸ್ಕೊಂಡು ಆಲ್ರೆಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಇವನು ನನ್ನ ತಂಗಿ ಮಗ. ನೋಡಿ, ಸಿಕ್ಕಾಪಟ್ಟೆ ಗಲಾಟೆ. ಏನು ಮಾತಾಡ್ತಿಲ್ಲ, ಹುಷಾರಿಲ್ಲ ಅಂತ ಹೇಳಿದ್ರು. ಏನಿದು? ಏನು ಮಾತಾಡು. ಹಾಯ್ ಮಾಡು. ಹೊಡಿತೀಯ ನನ್ನ? ನಿನ್ ಚಡ್ಡಿ ಬೇರೆ ಹಾಕಿಲ್ಲ. ವಿಡಿಯೋ ಮಾಡಿದ್ರೆ ಚಡ್ಡಿ ಬರಲಿಲ್ಲ. ಹೀರೋ ನಾನು ಅಷ್ಟೊತ್ತಿಂದ ಮಾತಾಡ್ಸೆ, ಅವ್ನು ಮಾತಾಡಲಿಲ್ಲ. ಈಗ ನೋಡಿ, ಅವ್ರ ತಾಯಿ ಬಂದಿದ್ದಾರೆ ಅಂತ ಹೇಗೆ ಮಾತಾಡ್ತಿದ್ದಾನೆ. ಅವ್ರ ಅಮ್ಮಗೆ ಊಟ ಹಾಕೋ ಅದು ಇದು ಅಂತ ಗಲಾಟೆ ಮಾಡ್ತಿದ್ದಾನೆ. ಅವಳು ಸ್ಕೂಲಿಗೆ ಹೋಗಿರ್ತಾಳೆ, ಸ್ಕೂಲಿಂದ ಬಂದಮೇಲೆ ನೋಡ್ಕೊತಾರೆ. ಇವನು ಇನ್ನೊಬ್ಬ ದೊಡ್ಡ ಮಗ. ಇವನಿಗೆ ಕ್ಯಾಮ್ರಾ ಹಿಡಿತಾ ಇದ್ದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು, ನಾಚಿಕೆ ಆಗುತ್ತೆ. ಯಾಕಂದರೆ ಇವನಿಗೆ ಕ್ಯಾಮ್ರಾಗೆ ಫೋಸ್ ಕೊಡೋಕ್ಕೆ ಮಾತ್ರ ಬರೋದಿಲ್ಲ. ಹಾಗಾಗಿ ನೋಡಿ ಗೈಸ್, ಇವರು ಅವ್ರ ಅಮ್ಮ. ಇವನು ಆರ್ಯನ್ ಎಲ್ಲಿ ಮುಖ ತೋರಿಸು, ಅವನಿಗೆ ನಾಚಿಕೆ ಅಂತೆ. ಈಗಲೂ ಇದೇ ಆಗೋಯ್ತು ಇವನ್ ಸಿಚುವೇಶನು. ಇವನು ವೀಡಿಯೋ ಮಾಡೋ ಟೈಮಲ್ಲೆಲ್ಲ ಮುಖ ತೋರಿಸೋದೇ ಇಲ್ಲ. ನಾನು ಬಿಡುತ್ತಾನೆ ಇರಲಿಲ್ಲ, ವೀಡಿಯೋ ಮಾಡ್ತಾನೆ ಇದ್ದೆ. ಆದರೂ ಅವನು ಇದೇ ಥರ ಆಡ್ತಿದ್ದ. ಸರಿ, ಅಲ್ಲಿಂದ ಊಟ ಮಾಡಿದೆ. ಇನ್ನೇನು ಹೊರಡಬೇಕು ಅಂತೇಳಿ ಈಚೆ ಬಂದಿದ್ದೀನಿ. ನಾನು ಇಲ್ಲಿಂದ ಗಾಡಿಯಲ್ಲಿ ಹೊರಡಬೇಕು. ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ಹೊರಡೋಣ ಅಂತ ಇವಾಗ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಅದು ಇದು ಅಂತ ಮತ್ತೆ ವೀಡಿಯೋ ಮಾಡಿದ್ರೆ ಮುಖ ಮುಚ್ಕೊತಾನೆ. ಅಲ್ಲಿಂದ ಹೊರಟಾಯಿತು. ಈಗ ನಮ್ಮ ಮನೆಗೆ ಹೋಗಬೇಕು. ಹಾಗಾಗಿ ರಿಟರ್ನ್ ಬರ್ತಾಯಿದ್ರಿ. ಇದು ಯಾವ ಕಾಲ ಅಂತಲೇ ಗೊತ್ತಾಗಲ್ಲ. ನೋಡಿದ್ರೆ ಲೇಟಾಗಿ ಮಳೆ ಬರ್ತಾ ಇದೆ, ತುಂತುರು ಮಳೆ ಥರ. ಒಂದೊಂದ್ಸಲಿ ಫಾಸ್ಟ್ ಆಗುತ್ತೆ, ಒಂದೊಂದ್ಸಲಿ ಸ್ಲೋ. ಬೇಸಿಗೆಗಾಲನ ಚಳಿಗಾಲನ ಯಾವ ಕಾಲ ಅಂತಲೂ ಗೊತ್ತಾಗಲ್ಲ. ನಮ್ಮ ಬೆಂಗಳೂರಲ್ಲಿ ಇದೊಂದು ತೊಂದರೆ ಆಗಿ ಹೋಗ್ತಾ ಇದೆ. ನಮ್ಮ ಅತ್ತೆ ಮನೆಯಿಂದ ಹೊರಡೋದು ಲೇಟ್ ಆಯಿತು ಆಲ್ರೆಡಿ. ಹಾಗಾಗಿ ನಾವು ಊಟ ಈಚೆ ಕಡೆನೇ ತಿನ್ಕೊಂಡು ಹೋಗೋಣ ಅಂತ ಒಂದು ಫಾಸ್ಟ್ ಫುಡ್ ಹತ್ರ ಬಂದಿದ್ದೀವಿ. ನೀವು ಯಾರಾದ್ರು ಹುಳಿಮಾವು ಸಾಯಿಬಾಬಾ ಟೆಂಪಲ್ ಕಡೆ ಇದ್ದರೆ ಈ ಫಾಸ್ಟ್ ಫುಡ್ ಗಾಡಿ ಹತ್ರ ಬನ್ನಿ. ತುಂಬ ಟೇಸ್ಟಿಯಾಗಿ, ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ತಿನ್ಕೊಂಡು ಹೋಗ್ರಂತೆ. ಅಲ್ಲಿಂದ ನಾವು ಮತ್ತೆ ಮನೆಗೆ ಹೊರಡೋ ಟೈಮಲ್ಲಿ ಇನ್ನೊಂದು ಏನೋ ಐಟಮ್ ತೊಗೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಬಂದು ಅಲ್ಲಿ ಅಂದರೆ ಸೈಡಲ್ಲಿ ಫಿಶ್ ಫ್ರೈ ಮಾಡ್ತಾ ಇರ್ತಾರಲ್ಲ, ಫಿಶ್ ತವ, ಅಲ್ಲಿ ಫಿಶ್ ಒಂದು ತವ ತೊಗೊಂಡು ಅದು ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ಈ ಆಂಟಿ ಯಾವಾಗಲೂ ಇಲ್ಲಿ ಫಿಶ್ ತವದು ಫ್ರೈ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದೂ ಅಲ್ಲಿಂದ ನಿಯರ್ ಬೈ. ತೊಗೊಂಡೋಗಿ ಮನೇಲಿ ತಿನ್ನೋಣ ಅಂತ ಪಾರ್ಸಲ್ ಮಾಡಿಸ್ತಾಯಿದ್ದೆ. ಒಂದು ಪೀಸ್ ಬಂದು 50 ರೂಪೀಸ್ 60 ರೂಪೀಸ್ ಇರುತ್ತೆ. ನಮಗೆ ಎಷ್ಟು ಪೀಸ್ ಬೇಕಾದ್ರೂ ಅಲ್ಲಿ ತೊಗೊಳ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.